ಅದು ಅದರ ಬಗ್ಗೆ ಉತ್ತರ ಕೊಡೋದೇ ಅನವಶ್ಯಕ ನಾನು, ಏಕೆಂದರೆ ಅದು ಉತ್ತರ ಕೊಡ್ತಕ್ಕಂಥ ಸಬ್ಜೆಕ್ಟೇ ಅಲ್ಲ. ಅವರು ಯಾವುದೋ ಲೋಕದಲ್ಲಿದ್ದಾರೆ, ಆ ಲೋಕದಲ್ಲಿ ಅವರು ವಿವರಿಸಲಿ. ನನ್ನ ಡ್ಯೂಟಿ ಏನು ಮಾಡಬೇಕು ನಾನು ಮಾಡ್ತೀನಿ. ಸರ್, ಆಮೇಲೆ ಅಂಗನವಾಡಿ ಕಾರ್ಯಕರ್ತರು 2 ದಿನದಿಂದ ಪ್ರೊಟೆಸ್ಟ್ ಮಾಡ್ತಾರೆ. ಅವರಿಗೆ ಈಗಾಗಲೇ ಅದರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹೋಗಿ ಅವರ ಜೊತೆ ಚರ್ಚೆ ಮಾಡಿ ಅವರ ಬೇಡಿಕೆಗಳ ಬಗ್ಗೆ ಮನವಿಯನ್ನು ಸ್ವೀಕಾರ ಮಾಡಿ ಬಂದಿದ್ದಾರೆ. ಅವರ ಒಂದು ಮನವಿ ಏನಿದೆ ಅದನ್ನು ಯಾವ ಭರವಸೆಗಳನ್ನು ತಕ್ಷಣ ಈಡೇರಿಸಲಿಕ್ಕೆ ಸಾಧ್ಯ ಅದನ್ನು ಈಡೇರಿಸ್ತಕ್ಕಂಥ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ. ಕಾಂಗ್ರೆಸ್ 10 ಶಾಸಕರು ಬರ್ತಾರೆ ಅಧಿವೇಶನಕ್ಕೆ ಅಂತ ಸರ್, CLP ಮೀಟಿಂಗ್ ಎಲ್ಲ ನಾಳೆಯಿಂದ ಪರದೆ ಓಪನ್ ಆಗುತ್ತಲ್ಲ, ನಿಮಗೆಲ್ಲ ಸಂಪೂರ್ಣವಂತ ಮಾಹಿತಿಗಳು ದೊರಕ್ತದೆ. ಬನ್ನಿ. ಇದೇ ಮಾತಾಡಿದ್ರಿ ಸರ್, CLP ಮೀಟಿಂಗ್ ಅಲ್ಲಿ ಕಾಲ್ ನೋಡಿ ಅಂತ ಹೇಳಿದ್ರಿ ನೀವೇನೆ. ಈಗ ಗಡುವುಗಳ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ನನಗೆ ಯಾವುದರ ಅವಶ್ಯಕತೆ ಇಲ್ಲ. ನನ್ನ ಸರ್ಕಾರ ಸುಭದ್ರವಾಗಿದೆ, ಒಳ್ಳೆಯ ಬಜೆಟನ್ನು ಕೊಡ್ತೀನಿ, ನಾಡಿನಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೊರಟಿದ್ದೇನೆ. ಅದಕ್ಕೆ ಕೆಲವರು ಪಾಪ ಅದೇನೋ ಒಂದು ನಾವು ರಥ ಎಳಿಬೇಕಾದ್ರೆ ಅದೇನೋ ಒಂದು ಗೊದಮಟ್ಟದೇನೋ ಕೊಡ್ತಾರೆ ನೋಡಿ, ಆ ಥರ ಒಂದು ಒಳ್ಳೆ ಕೆಲಸ ನಡೀತಾ ಇದ್ದಾಗ ಈ ಗೊದಮಟ್ಟ ಕೊಡ್ತಕ್ಕಂಥ ಸಿಸ್ಟಮ್ನ ಮಾಡ್ಕೊಂಡು ಹೊರಟಿದ್ದಾರೆ BJPಯವರು. ಬಟ್ ಅದನ್ನು ಉಪಯೋಗಕ್ಕೆ ಬರಲಾರ್ದು. ಬನ್ನಿ, ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಕೊಡಬೇಕಾಗುತ್ತೆ ನೋಡ ಬನ್ನಿ. ಥ್ಯಾಂಕ್ ಯು ಸರ್.